ಕೊನೆಗೂ ಇಡೀ ಭಾರತವೇ ಕಾಯುತ್ತಿದ್ದ ಕ್ಷಣ ಬಂದಿದೆ. ರಾಮಾಯಣ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದೆ. ಟ್ರೇಲರ್ ಬಂದ ಕೆಲವೇ ಗಂಟೆಗಳಲ್ಲಿ ಕೋಟ್ಯಾಂತರ ಜನರು ವೀಕ್ಷಿಸಿದ್ದು ಎಲ್ಲೆಡೆ ಇದು ಟ್ರೇಲರ್ ಬಗ್ಗೆ ಚರ್ಚೆ ನಡೀತಾನೇ ಇದೆ. ಹಾಗಾದರೆ ಈ ಟ್ರೇಲರ್ನಲ್ಲಿ ಏನಿದೆ, ಯಾಕೆ ಎಲ್ಲರೂ ಇಷ್ಟು ಎಕ್ಸೈಟಿಂಗ್ ಆಗಿ ಕಾಯ್ತಾ ಇದ್ರು, ಯಾಕೆ ಇಷ್ಟು ಎಕ್ಸೈಟಿಂಗ್ ಆಗಿದ್ದಾರೆ ಮತ್ತು ಎಲ್ಲರ ಗಮನ ಸೆಳೆದ ಯಶ್ ಅವರ ರಾವಣ ಪಾತ್ರ ಹೇಗಿದೆ, ಬನ್ನಿ ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಒಂದೊಂದೇ ಮಾತಾಡ್ಕೊಂಡು ಹೋಗೋಣ. ಸ್ನೇಹಿತರೆ, ಮೊದಲಿಗೆ ಟ್ರೈಲರ್ ಶುರುವಾಗುತ್ತಿದ್ದಂತೆ ನಮಗೆ ಕಾಣಿಸುವುದು ಅವರ ಅದ್ಭುತವಾದ ದೃಶ್ಯ ಮತ್ತು ವೈಭವ. ಪ್ರತಿಯೊಂದು ಫ್ರೇಮ್ ಕೂಡ ತುಂಬ ಒಂಥರ ದೊಡ್ಡ ಸ್ಕ್ರೀನಲ್ಲಿ ನೋಡುವಷ್ಟು ಅದ್ಭುತವಾಗಿದೆ. ಕಾಡುಗಳು, ಅರಮನೆಗಳು, ಯುದ್ಧ ದೃಶ್ಯಗಳು, VFX, ಮ್ಯೂಸಿಕ್ಕು ಮತ್ತು ಎಲ್ಲವೂ ಸಮೇತ ಭವ್ಯವಾಗಿ ಕಾಣಿಸುತ್ತದೆ. ಈ ಸಿನಿಮಾ ಸಾಮಾನ್ಯವಾಗಿ ಪೌರಾಣಿಕ ಸಿನಿಮಾ ಅಲ್ಲ ಅನ್ನೋದು ಟ್ರೇಲರ್ ಆಗಿ ಕ್ಲಿಯರ್ ಆಗಿ ನೋಡಿದ ಮೇಲೆ ಎಲ್ಲರಿಗೂ ಸಮೇತ ಗೊತ್ತಾಗ್ತಾ ಇದೆ. ಚಿತ್ರದ ತಂಡ ಪ್ರತಿಯೊಂದು ದೃಶ್ಯಕ್ಕೂ ತುಂಬ ಶ್ರಮ ಹಾಕಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಮೊದಲು ಇದು 5,000 ಕೋಟಿ ಬಜೆಟ್ ಅಂದರೆ ಯಾರು ನಂಬ್ತಾ ಇರಲಿಲ್ಲ. ಅಷ್ಟು ಕೊಟ್ಟು ಅಷ್ಟು VFX ತೆಗಿತಾರ, ಅಂಥ ಗ್ರಾಫಿಕ್ಸ್ ತೆಗಿತಾರ, ಅಷ್ಟು ಕ್ಲಾರಿಟಿ ಕೊಡ್ತಾರ ಅಂತ ಇದ್ರು. ಆ ಟ್ರೇಲರ್ ನೋಡಿದ ಮೇಲೆ ಅಷ್ಟು ಬಜೆಟ್ ಆ ಟ್ರೇಲರಲ್ಲಿ ಕಾಣಿಸ್ತಾ ಇದೆ. ಇನ್ನು ಶ್ರೀರಾಮನ ಪಾತ್ರದ ಬಗ್ಗೆ ಮಾತಾಡೋಣ. ರಣಬೀರ್ ಕಪೂರ್ ಅವರು ತುಂಬ ಶಾಂತ, ಗಂಭೀರ ಮತ್ತು ರಾಜರಸಿಕವಾಗಿ ಕಾಣಿಸಿಕೊಂಡಿದ್ದಾರೆ. ಮತ್ತು ಸೀತೆಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ಅವರು ತುಂಬ ನೈಸರ್ಗಿಕವಾಗಿ ಕಾಣ್ತಾ ಇದ್ದಾರೆ ಆ ಟ್ರೈಲರಲ್ಲಿ. ಇಬ್ಬರ ಜೋಡಿಯು ಪಾತ್ರಗಳಾಗಿ ಚೆನ್ನಾಗಿ ಹೊಂದಿಕೆಯಾಗುವಂತೆ ಸಮೇತ ಅವ್ರದ್ದು ಒಂಥರ ಕಾಣ್ತಾ ಇದೆ. ಇವೆಲ್ಲೂ ಒಂದು ಎತ್ತಾದರೆ ಟ್ರೈಲರ್ನ ನಿಜವಾದ ಸರ್ಪ್ರೈಸ್ ಯಾರಂದರೆ ಅವರು ಯಶ್ ಅವರು. ಹೌದು ಸ್ನೇಹಿತರೆ, ಟ್ರೈಲರ್ನಲ್ಲಿ ಯಶ್ ಅವರು ಹೆಚ್ಚು ಸಮಯ ಕಾಣಿಸುವುದಿಲ್ಲ. ಆದರೆ ಬಂದ ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣ ಸ್ಕ್ರೀನ್ ಎಲ್ಲ ಅವರದೇ ಆಗಿ ಬಿಡ್ತೈತೆ. ಆ ರೀತಿ ಸಮೇತ ಕಾಣಿಸ್ತೈತೆ ಯಶ್ ಅವರ ಆ್ಯಕ್ಟಿಂಗ್ ಮಾತ್ರ. ಅವರು ಕಣ್ಣಿನ ನೋಟ, ಗಂಭೀರ ನಡೆ, ಮುಖದ ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜು ಎಲ್ಲ ಸೇರಿ ರಾವಣ ಪಾತ್ರಕ್ಕೆ ಒಂದು ವಿಭಿನ್ನ ತೂಕ ಸಮೇತ ತಂದಿದೆ. ಇವೆಲ್ಲ ಒಂದೆತ್ತಾದರೆ ರಾವಣನ ಪಾತ್ರ ಮೂವಿಯಲ್ಲಿ ಟ್ರೈಲರಲ್ಲಿ ತೋರಿಸೋ ರೀತಿ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಜವಾಗ್ಲೂ ರಾವಣ ಈ ರೀತಿ ನಿಜವಾಗ್ಲೂ ಈ ರೀತಿಯೇ ಇದ್ನೇನೋ ಅಂತ ರೀತಿಯಲ್ಲಿ ಸಮೇತ ರಿಯಲಾಗಿ ಇದ್ದರೆ ಈ ರೀತಿಯೇ ಇರ್ತಾನೆ ಅಂತ ಹೇಳ್ಬಿಟ್ಟು ಸಮೇತ ತೋರಿಸೋ ಪ್ರಯತ್ನವನ್ನು ಸಮೇತ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಅತಿರೇಕಲೆ ಇಲ್ಲದೆ ಕೆಲವು ತಮ್ಮ ಸ್ಕ್ರೀನ್ ಪ್ಲೇಸ್ನಿಂದಲೇ ಅವರು ಫಸ್ಟಲ್ಲೂ ಕಮ್ಮಿ ತೋರಿಸಿರೋದು. ಅವರು ಫಸ್ಟಲ್ಲಿ ತೋರಿಸಿರೋದು ಸಮೇತ ಎಲ್ಲರೂ ಒಂದಷ್ಟು ಜನ ರಾಮನ ನೋಡೋಕೆ ಹೋದರೆ 90% ಎಲ್ಲರೂ ರಾವಣನ ಪಾತ್ರ, ಯಶ್ ಅವರ ಆ್ಯಕ್ಟಿಂಗು, ಯಶ್ ಅವರ ಗಂಭೀರತೆ, ಅವರ ಆ್ಯಕ್ಟಿಂಗ್ ನೋಡೋಕ್ಕೆ, ರಾವಣ ನೋಡೋಕ್ಕೆ ಎಲ್ಲರೂ ಥಿಯೇಟ್ರಿಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಆ ಟ್ರೈಲರ್ ನೋಡ್ತಾ ಇದ್ರೆ ಒಂಥರ ಗೂಸ್ ಬಂಪ್ಸ್ ಬರ್ತಾಯಿದೆ. ಯಾಕಂದರೆ ಯಶ್ ಅವರು ಇರುವ ಅಷ್ಟು ಇಲ್ಲಿ ಅವರು ಆ ಗರ್ಜನೆ ಆಗಿರ್ಬೋದು ಮತ್ತು ಅವರ ಗಂಭೀರತೆ ನಡೆಯೋದು ಮತ್ತು ಜನಗಳ ಮುಂದೆ ಬಂದು ರಾವಣ ಕಲಿಯೋದು. ಸ್ನೇಹಿತರೆ, ನನ್ನ ಪ್ರಕಾರ ಇದು ಒಬ್ಬ ದೊಡ್ಡ ನಟನ ವಿಶೇಷತೆ ಅಂತಲೇ ಹೇಳ್ಬೋದು. ಕೆಲವೇ ಸೆಕೆಂಡುಗಳಲ್ಲಿ ಪ್ರೇಕ್ಷಕರ ಮನಸ್ಸಿನಲ್ಲಿ ಗುರಿತು ಬಿಡುವುದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಕೆಲವೇ ಕ್ಷಣಗಳಲ್ಲಿ ಪ್ರೇಕ್ಷಕರಲ್ಲಿ ಇವಾಗ ಅಷ್ಟು ಟ್ರೈಲರಲ್ಲಿ ಎಲ್ಲ ಸಮೇತ ರಣಬೀರ್ ಕಪೂರ್ ಅವರು ಸಮೇತ ಕಾಣಿಸ್ತಾ ಇರ್ತಾರೆ. ಆದರೆ ಎಲ್ಲರ ಗಮನ ಎಳೆಯೋದೆಲ್ಲ ಸಮೇತ ಯಶ್ ಅವ್ರ ಬಗ್ಗೆ. ಆ ಯಶ್ ಅವರು ಅದನ್ನು ಸುಲಭವಾಗಿ ಮಾಡಿದ್ದಾರೆ. ಎಲ್ಲರ ಗಮನ ಸೆಳೆಯೋದು ಸಮೇತ ಯಶ್ ಅವ್ರ ಕಡೆಯೇ ಅಂತಲೇ ಹೇಳ್ಬೋದು. ಸ್ನೇಹಿತರೆ, KGF ನಂತರ ಯಶ್ ಅವರ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎಂಬ ಕುತೂಹಲ ಅಭಿಮಾನಿಗಳಲ್ಲಿ ಬಹಳ ದಿನಗಳಿಂದ ಇತ್ತು. ಯಾಕಂದರೆ KGF ಆದಮೇಲೆ ಯಾವ ಮೂವಿಗಳು ಸಮೇತ ಯಶ್ ಅವರು ತೆಗೆದಿಲ್ಲ. ಅದಾದಮೇಲೆ ಟಾಕ್ಸಿಕ್ ಬರ್ತಿದ್ದ, ಅದಾದಮೇಲೆ ಇದಕ್ಕೆ ಮೊದಲೇ ಇದು ರಾಮಾಯಣ ಬರ್ತಿದ್ದಲ್ಲ, ಅದಕ್ಕೆ ಎಲ್ಲರೂ ರಾವಣನಾಗಿ ಅವರ ಮೊದಲ ಲುಕ್ ನೋಡಿದಾಗ ನಿಂತರೂ ಸಮೇತ ಎಲ್ಲರಿಗೂ ನಿರೀಕ್ಷೆ ಇತ್ತು. ಆದರೆ ಈ ರೇಂಜಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಯಾರೂ ಸಮೇತ ಊಹಿಸಿರಲಿಲ್ಲ. ನನಗೆ ವೈಯಕ್ತಿಕವಾಗಿ ಇಷ್ಟವಾದ ವಿಷಯ ಏನೆಂದರೆ ರಾವಣನನ್ನು ಕೇವಲ ವಿನಲಾಗಿ ತೋರಿಸುವ ಬದಲು ಒಂದು ಶಕ್ತಿಶಾಲಿ ರಾಜನಾಗಿ ತೋರಿಸಲು ಪ್ರಯತ್ನಿಸುವಂತೆ ಕಾಣುತ್ತಿದ್ದಾರೆ ಅಂತಲೇ ಹೇಳ್ಬೋದು ಮೂವಿಯಲ್ಲಿ. ಸ್ನೇಹಿತರೆ, ಇದು ಸಿನಿಮಾದ ಡೂಪ್ಲೆಸ್ ಪಾಯಿಂಟ್ ಸಮೇತ ಆಗ್ಬೋದು. ಯಾಕಂದರೆ ಒಂದು ರಾವಣ ಬೇರೆ ಒಂಥರ ವಿಲನ್ ಥರನೇ ತೋರಿಸ್ಬೋದಾಗಿತ್ತು. ಆದರೆ ರಾವಣ ರೀತಿ ಶಕ್ತಿ, ಗಂಭೀರ ರೀತಿ ಯಶ್ ಅವ್ರಿಗೆ ಪರ್ಫೆಕ್ಟ್ ಸೂಟಾಗಿ ಮಾಡಿರೋ ಅಂತ ಹೇಳ್ಬೋದು. ಯಶ್ ಅವ್ರಿಗೆ ತಕ್ಕಂತೆ ಇದೆ. ಇದೆಲ್ಲ ಆದರೆ ಒಂದು ಮೈನಸ್ ಪಾಯಿಂಟು ಇದೆ ಸ್ನೇಹಿತರೆ. ಆ ಟ್ರೈಲರಲ್ಲಿ ಹನುಮಂತನೇ ತೋರಿಸಿಲ್ಲ. ಅದು ಯಾಕೆ ತೋರಿಸಿಲ್ಲ ಗೊತ್ತಿಲ್ಲ, ಹನುಮಂತನನ್ನು ತೋರಿಸಿಲ್ಲ. ಅದು ಇನ್ನು ಟ್ರೈಲರ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು. ಪ್ರತಿಯೊಂದು ದೃಶ್ಯಕ್ಕೂ ಸಂಗೀತ ತುಂಬ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದೆ. ಯುದ್ಧದ ದೃಶ್ಯಗಳು ರೋಮಾಂಚನ ಮೂಡಿಸ್ತಾರೆ. ಭಾವನಾತ್ಮಕ ದೃಶ್ಯಗಳು ಮನಸ್ಸಿಗೆ ತಾಕುವ ಅನುಭವ ಸಮೇತ ಸಿಗ್ತೈತೆ. ಆ ರೀತಿ ಮ್ಯೂಸಿಕ್ ಸಮೇತ ರಾಮಾಯಣ ಅವರು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು VFX ಬಗ್ಗೆ ಮಾತಾಡ್ಕೊಳ್ಳೋಣ. VFX ಬಗ್ಗೆ ಸ್ನೇಹಿತರೆ, VFX ಬಗ್ಗೆ ಮಾತಾಡೋದು ಭಾರತೀಯ ಸಿನಿಮಾಗಳು ಈಗ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಬಹುದು ಅನ್ನುವ ಭರವಸೆ ಈ ಟ್ರೈಲರ್ ಕೊಡುತ್ತದೆ. ಕೆಲವು ದೃಶ್ಯಗಳು ನಿಜಕ್ಕೂ ಹಾಲಿವುಡ್ ಮಟ್ಟದ ಅನುಭವ ಸಮೇತ ನೀಡುತ್ತವೆ. ಒಂಥರ ಟ್ರೈಲರ್ ನೀವು ಯಾರು ನೋಡಿಲ್ಲ ಅಂದರೆ ತಪ್ಪದೆ ಫಸ್ಟ್ ಟ್ರೈಲರ್ ನೋಡಿ. ಆ ರೀತಿ ವಿಜುವಲ್ಸ್ ಸಮೇತ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಟ್ರೈಲರ್ ಬಗ್ಗೆ ಭರ್ಜರಿ ಪ್ರತಿಕ್ರಿಯೆ ಸಿಗ್ತಾ ಇದೆ. ಕೆಲವರು ಇದು ಭಾರತೀಯ ಸಿನಿಮಾದ ಹೊಸ ಯುಗ ಎಂದು ಸಮೇತ
ಹೇಳ್ತಾ ಇದ್ದಾರೆ. ಇನ್ನು ಹಲವರು ಯಶ್ ಅವರ ರಾವಣನೇ ಟ್ರೇಲರ್ ಹೈಲೈಟ್ ಎಂದು ಕಮೆಂಟು ಸಮೇತ ಮಾಡ್ತಾಯಿದ್ದೀರಿ. ಹೌದು ಸ್ನೇಹಿತರೆ, ನಾನು ಇಂಡಿವಿಜುವಲ್ ಆಗಿ ಇಷ್ಟೇ, ಅದೆಲ್ಲ ಒಂದು ಟ್ರೈಲರಲ್ಲಿ ಒಂದು ಪಾರ್ಟು ರಾಮಂದು ಅದೆಲ್ಲ ಒಂದು ಪಾರ್ಟ್, ಆದರೆ ರಾವಣದೇ ಒಂದು ಪಾರ್ಟ್ ಥರ ಅಷ್ಟು ಹೈಲೈಟಾಗಿ ಕಾಣಿಸ್ತೈತೆ, ಅಷ್ಟು ಚೆನ್ನಾಗಿದೆ ರಾವಣನ ಮಾತ್ರ. ತೋರಿಸಿದ್ರೆ ಈ ರೀತಿ ತೋರಿಸ್ಬೇಕು ಸ್ನೇಹಿತರೆ ಟ್ರೈಲರ್ ಅಂದಮೇಲೆ. ನನ್ನ ಅನಿಸಿಕೆಯಲ್ಲಿ ಟ್ರೈಲರ್ ತನ್ನ ಕೆಲಸವನ್ನು ಯಶಸ್ವಿಯಾಗಿ ಸಮೇತ ಮಾಡಿದೆ ಅನಿಸ್ತಾನೆ ಇದೆ. ಸಿನಿಮಾ ಬಗ್ಗೆ ನಿರೀಕ್ಷೆಯನ್ನು ಹಲವಾರು ಪಟ್ಟು ಹೆಚ್ಚಿಸಿದೆ ಟ್ರೈಲರ್ ಮಾತ್ರ. ಎಲ್ಲರಿಗೂ ರಾಮಾಯಣ ಅಂದರೆ ಒಂದು ರೇಂಜಲ್ಲಿ ಇರ್ತೈತೆ ಬಿಡ್ರು ಅಂದ್ಕೊಂಡಿದ್ರು, ಆದರೆ ಈ ಟ್ರೈಲರ್ ಬಿಟ್ಟಿದ ತಕ್ಷಣ ಈ ಟ್ರೈಲರ್ ನೋಡಿ ಎಲ್ಲರೂ ಸಮೇತ ಮೂವಿಗೆ ಹೋಗಬೇಕು. ಆ ರಾವಣನ ಸೀನು, ರಾವಣನ ಯಶ್ ಅವರ ಅವರು ಯಾವ ರೀತಿ ಆ್ಯಕ್ಟಿಂಗ್ ಮಾಡಿದರೆ ನೋಡೋಕ್ಕಾದ್ರೂ ಹೋಗಬೇಕು ಅನಿಸ್ತಾ ಇದೆ ಸ್ನೇಹಿತರೆ. ಸಿನಿಮಾ ಬಿಡುಗಡೆ ನಂತರ ಕಥೆ, ನಿರ್ದೇಶನ ಮತ್ತು ಪಾತ್ರಗಳಲ್ಲಿ ಹೇಗೆ ಮೂಡಿ ಬರ್ತವೆ ಎಂಬುದನ್ನು ಗೊತ್ತಾಗ್ತದೆ. ಆದರೆ ಟ್ರೈಲರ್ ಮಾತ್ರ ಅಭಿಮಾನಿಗಳಿಗೆ ದೊಡ್ಡ ಹಬ್ಬದ ಅನುಭವ ಸಮೇತ ಕೊಟ್ಟಿದೆ ಅನ್ನೋ ಸಂದೇಹವೇ ಇಲ್ಲ. ದೊಡ್ಡ ಹಬ್ಬ ರೀತಿಯೇ ಅಂತಲೇ ಹೇಳ್ಬೋದು ನಾವು ಸ್ನೇಹಿತರೆ. ಇದೆಲ್ಲ ಒಂದು ಪಾರ್ಟ್. ಆದರೆ ಈ ಮೇನ್ ಮೈನಸ್ ಪಾಯಿಂಟ್ ಅಂದರೆ ಅವರು ಹನುಮಾನ್ ತೋರಿಸಿಲ್ಲ. ಅದು ಯಾಕೆ ತೋರಿಸಿಲ್ಲ ಗೊತ್ತಿಲ್ಲ. ಇನ್ನೊಂದು ಟ್ರೈಲರ್ ಬಿಟ್ಟರೆ ಅದ್ರಾಗ ತೋರಿಸ್ತಾರೇನೋ ಗೊತ್ತಿಲ್ಲ. ನಾನು ಸೈಲೆಂಟಾಗಿ ರಾಮಾಯಣ ಬರ್ತಿದ್ದೆ ಫಿಲಮ್ ನೋಡೋಣ ಬಿಡು ಅನ್ನೋಷ್ಟೇ ಇತ್ತು. ಆದರೆ ಟ್ರೈಲರ್ ಬಿಟ್ಟರು ಸ್ನೇಹಿತರೆ, ಅದರಲ್ಲಿ ಯಶ್ ಅವರು ನಮ್ಮ ಕನ್ನಡ ಹೆಮ್ಮೆಯಾದ ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಲೆವೆಲ್ಗೆ ಕರ್ಕೊಂಡು ಹೋಗ್ಬೇಕಾ ಪಾತ್ರ, ಮೇನ್ ಪಾತ್ರ ಸಮೇತ ಯಶ್ ಅವ್ರದ್ದು ಆಗಬೇಕು. ಯಾಕಂದರೆ ಅವ್ರು KGF ಮೂವಿ ಆ ರೀತಿ ಇತ್ತೆ. ನೆಕ್ಸ್ಟ್ ಅವ್ರದ್ದು ಈ ಥರ ಆ್ಯಕ್ಟಿಂಗ್ ಮಾಡಿರೋದಂದ್ರು ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನಷ್ಟು ಬೆಳೀತೈತೆ. ಇದರಿಂದ ಇನ್ನೂ ಫ್ಯಾನ್ಸ್ ಸಮೇತ ಯಶ್ ಅವ್ರಿಗೆ ಇನ್ನೂ ಆಗ್ತಾರೆ. ಆ ರೀತಿ ಆ್ಯಕ್ಟಿಂಗ್ ಮಾಡಿದ್ರೆ ಸ್ನೇಹಿತರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಸ್ನೇಹಿತರೆ. ಆ ರೀತಿ ಆ್ಯಕ್ಟಿಂಗು, ಆ ರೀತಿ ಗಂಭೀರತೆ ಮಾಡಿದ್ರೆ ಸ್ನೇಹಿತರೆ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ನಮ್ಮ ಚಾನಲನ್ನು ನೀವು ಯಾರಾದರೂ ಹೊಸಬು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ರಿಲೇಟೆಡ್ ವೀಡಿಯೋಸ್ ನಾವು ಡೈಲಿ ಟಾಪಿಕ್ಸ್ ರಿಲೇಟೆಡ್ ಮಾಡ್ತಾ ಇದ್ದೀರಿ. ಅಂಥದ್ರಲ್ಲಿ ನೀವು ಯಾರಾದರೂ ಹೊಸಬು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.